ದಿವ್ಯ ಕೃಪೆಯ ಪಾದಯಾತ್ರೆ. ಹರಹರ ಮಹಾದೇವ. ಭಕ್ತರೇ, ದೇವರ ದರ್ಶನಕ್ಕಾಗಿ ಸಾವಿರಾರು ಮೈಲುಗಳನ್ನು ಕ್ರಮಿಸುವವರಿದ್ದಾರೆ. ಆದರೆ ಕೆಲವು ಕ್ಷೇತ್ರಗಳು ಮಾತ್ರ ಭಕ್ತನನ್ನು ತನ್ನತ್ತ ಸೆಳೆಯುವ ದೈವಿಕ ಶಕ್ತಿಯನ್ನು ಹೊಂದಿರುತ್ತವೆ. ಅಂತಹ ಮಹಾಪವಿತ್ರ ಕ್ಷೇತ್ರಗಳಲ್ಲಿ ಕರ್ನಾಟಕದ ಚಿಕ್ಕಬಳ್ಳಾಪುರದ ನಂದಿಗಿರಿ ಕ್ಷೇತ್ರವೂ ಒಂದು. ಶಿವನ ವಾಹನನಾದ ನಂದಿದೇವನೇ ಪರ್ವತ ರೂಪದಲ್ಲಿ ನೆಲೆಸಿರುವ ಈ ಪುಣ್ಯಭೂಮಿಯನ್ನು ನಂದಿಗಿರಿ ಎಂದು ಕರೆಯುತ್ತಾರೆ. ಈ ಪವಿತ್ರ ಗಿರಿಯ ಸುತ್ತಲೂ ಭಕ್ತಿಯಿಂದ ನಡೆಯುವ ಯಾತ್ರೆಯೇ ನಂದಿಗಿರಿ ಪ್ರದಕ್ಷಿಣೆ. ಈ ಪ್ರದಕ್ಷಿಣೆಯ ಆರಂಭವಾಗುವುದು ನಂದಿಬೆಟ್ಟದ ತಪ್ಪಲಿನಲ್ಲಿರುವ ಪುರಾತನ ಹಾಗೂ ಮಹಿಮಾನ್ವಿತವಾದ ಭೋಗನಂದೀಶ್ವರ ದೇವಾಲಯದಿಂದ. ಬೆಳಗಿನ ಬ್ರಹ್ಮಮುಹೂರ್ತದಲ್ಲಿ ದೇವಾಲಯದ ಘಂಟಾನಾದ ಕೇಳಿಬರುತ್ತಿದ್ದಂತೆ ಭಕ್ತರ ಮನಸ್ಸು ಭಕ್ತಿರಸದಲ್ಲಿ ತೇಲತೊಡಗುತ್ತದೆ. ದೇವಾಲಯದ ಗೋಪುರವನ್ನು ನೋಡಿದ ಕ್ಷಣವೇ ಮನಸ್ಸಿನಲ್ಲಿದ್ದ ಚಿಂತೆಗಳು ದೂರವಾಗಿ ಶಿವನ ಕೃಪೆಯ ಅನುಭವವಾಗುತ್ತದೆ. ಸಾವಿರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವನ್ನು ಹೊತ್ತಿರುವ ಈ ಕ್ಷೇತ್ರದಲ್ಲಿ ಚೋಳರು, ಗಂಗರು, ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದ ರಾಜರು ಪೂಜೆ ಸಲ್ಲಿಸಿದ್ದಾರೆ ಎಂಬ ನಂಬಿಕೆಯಿದೆ. ದೇವಾಲಯದ ಒಳಗೆ ಕಾಲಿಟ್ಟಾಗ ಕಲ್ಲಿನ ಕಂಬಗಳ ಮೇಲಿನ ಅದ್ಭುತ ಶಿಲ್ಪಕಲೆ ನಮ್ಮನ್ನು ಬೇರೆ ಯುಗಕ್ಕೆ ಕರೆದೊಯ್ಯುತ್ತದೆ. ಪ್ರತಿಯೊಂದು ಕಲ್ಲಿನಲ್ಲೂ ಶಿವತತ್ವವೇ ಅಡಗಿರುವಂತೆ ಭಾಸವಾಗುತ್ತದೆ. ಇಲ್ಲಿ ವಿರಾಜಮಾನರಾಗಿರುವ ಭೋಗನಂದೀಶ್ವರ ಸ್ವಾಮಿಯ ದರ್ಶನ ಪಡೆಯುವಾಗ ಭಕ್ತನ ಕಣ್ಣುಗಳು ತಾನಾಗಿಯೇ ಮುಚ್ಚಿಕೊಳ್ಳುತ್ತವೆ. ಮನಸ್ಸಿನಲ್ಲಿ ಒಂದೇ ಒಂದು ಪ್ರಾರ್ಥನೆ ಮೂಡುತ್ತದೆ: ಓ ಶಿವಶಂಕರ, ನನ್ನ ಜೀವನದ ಅಂಧಕಾರವನ್ನು ದೂರ ಮಾಡು. ನಿನ್ನ ಕೃಪೆಯ ಬೆಳಕಿನಿಂದ ನನ್ನ ಬದುಕನ್ನು ಪಾವನಗೊಳಿಸು. ಇಲ್ಲಿನ ಶಿವಲಿಂಗವು ಅತ್ಯಂತ ಶಕ್ತಿಶಾಲಿ ಎಂದು ಭಕ್ತರು ನಂಬುತ್ತಾರೆ. ಅನೇಕರು ತಮ್ಮ ಜೀವನದ ಕಷ್ಟಗಳನ್ನು ಇಲ್ಲಿ ಬಂದು ಶಿವನ ಪಾದದಲ್ಲಿ ಸಮರ್ಪಿಸಿ ನೆಮ್ಮದಿ ಕಂಡಿದ್ದಾರೆ. ಭೋಗನಂದೀಶ್ವರನ ಆಶೀರ್ವಾದ ಪಡೆದು ಭಕ್ತರು ನಂದಿಗಿರಿ ಪ್ರದಕ್ಷಿಣೆಯನ್ನು ಆರಂಭಿಸುತ್ತಾರೆ. ಸುಮಾರು 14-15 ಕಿಲೋಮೀಟರ್ ಉದ್ದದ ಈ ಪವಿತ್ರ ಪಾದಯಾತ್ರೆ ಕೇವಲ ಒಂದು ನಡಗೆಯಲ್ಲ, ಇದು ಆತ್ಮಶುದ್ಧಿಯ ಮಾರ್ಗ. ಇದು ಭಕ್ತಿಯ ಪರೀಕ್ಷೆ. ಇದು ಶಿವನ ಸಾನ್ನಿಧ್ಯವನ್ನು ಅನುಭವಿಸುವ ದಿವ್ಯ ಅವಕಾಶ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದ ಘೋಷದೊಂದಿಗೆ ಸಾವಿರಾರು ಭಕ್ತರು ಹೆಜ್ಜೆ ಹಾಕುತ್ತಾರೆ. ನಂದಿಗಿರಿಯ ಸುತ್ತಲಿನ ಹಸಿರು ಪ್ರಕೃತಿ, ತಂಪಾದ ಗಾಳಿ, ಬೆಟ್ಟಗಳ ನಡುವೆ ಮೂಡುವ ಸೂರ್ಯೋದಯದ ದೃಶ್ಯಗಳು ಭಕ್ತನ ಮನಸ್ಸನ್ನು ಶಿವಮಯವಾಗಿಸುತ್ತವೆ. ಪ್ರತಿ ಹೆಜ್ಜೆಯಲ್ಲೂ ಭಕ್ತರು ತಮ್ಮ ಪಾಪಗಳು ಕರಗುತ್ತಿರುವ ಅನುಭವ ಪಡೆಯುತ್ತಾರೆ. ಪ್ರತಿ ಉಸಿರಿನಲ್ಲೂ ಶಿವನ ನಾಮಸ್ಮರಣೆ ತುಂಬಿರುತ್ತದೆ. ಸ್ಥಳೀಯ ಪುರಾಣಗಳ ಪ್ರಕಾರ ಭಕ್ತಿಯಿಂದ ನಂದಿಗಿರಿ ಪ್ರದಕ್ಷಿಣೆ ಮಾಡಿದವರಿಗೆ ಶಿವನು ವಿಶೇಷ ಅನುಗ್ರಹವನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ.